ಏನೇ ವಿವರಣೆ ಕೊಟ್ಟರೂ ಕೂಡ ಸಮಾಧಾನ ಆಗುವಂಥ ನಿಟ್ಟಿನಲ್ಲಿ ಯಾವ ರೀತಿ ಕೊಡ್ಲಿಕ್ಕೆ ಸಾಧ್ಯ? ಯಾರಿಗೆ ಸಮಾಧಾನ ಆದ್ರೆ ಏನು ಬಂತು? 11 ಜನ ಸತ್ರಲ್ಲ, ಯಾರು ಜವಾಬ್ದಾರಿ? ರಾಜ್ಯದ ಜನಗಳು ಒಂಥರ ಗಲಿಬಿಲಿಗೊಂಡಿದ್ದಾರಲ್ಲ. ಯಾವ ಸಂದೇಶ ರವಾನೆ ಆಗಿದೆ ಸರ್ಕಾರದ ಬಗ್ಗೆ? ಘಟಾನುಘಟಿ ನಾಯಕರ ಮೀಟಿಂಗ್. ಖರ್ಗೆ, ಸುರ್ಜೇವಾಲಾ, ವೇಣುಗೋಪಾಲ್ ಸಭೆಯಲ್ಲಿ ಭಾಗಿಯಾಗಿದ್ದಾರೆ. ರಾಹುಲ್ ಗಾಂಧಿ ನೇತೃತ್ವದಲ್ಲಿ ನಡೀತಾ ಇರುವಂಥ ಮೀಟಿಂಗ್ ಇದು. ಘಟನೆ ಹೇಗಾಯಿತು, ಘಟನೆಗೆ ಕಾರಣ ಯಾರು, ಕಾಲ್ತುಳಿತದ ದುರಂತ ಸಂಭವಿಸಿದ್ದು ಹಿಂಗೆ, ಅದೆಲ್ಲದರ ವಿವರಗಳನ್ನು ರಾಹುಲ್ ಗಾಂಧಿ ಕೇಳ್ತಾ ಇದ್ದಾರೆ. ನಾಯಕರು ಉತ್ತರ ಕೊಡ್ತಾ ಇದ್ದಾರೆ. ಯಾವ್ಯಾವ ಸಂಗತಿಗಳು ಚರ್ಚೆಗೆ ಬಂದಿವೆ? ಸಮಾರಂಭದ ರೂಪುರೇಷೆಗಳು ರೆಡಿಯಾಗಿದ್ದು ಹೇಗೆ? ಇದಕ್ಕೆ ಸಂಬಂಧಪಟ್ಟಂಗೆ ಇದೆಲ್ಲ ವಿವರಗಳನ್ನು ಮುಖ್ಯಮಂತ್ರಿಗಳ ಗಮನಕ್ಕೆ ತಂದಂಥವ್ರು ಯಾರು? ಮುಖ್ಯಮಂತ್ರಿ ಯಾವಾಗ ಹೂ ಅಂದರು? DPIR ಅಧಿಕಾರಿಗಳ ಪಾತ್ರ ಏನು? ಖುದ್ದು DPIR ಕಾರ್ಯದರ್ಶಿ ಇದರ ನೇತೃತ್ವವನ್ನು ವಹಿಸಿದ್ರಲ್ಲ, ನೋಡ್ತಾ ಇದ್ರಲ್ಲ, ಅವ್ರು ಏನು ಹೇಳಿದ್ರೆ ಇದಕ್ಕೆ ಸಂಬಂಧಪಟ್ಟಂಗೆ? ಖುದ್ದು CS ಅಲ್ಲಿ ಭೇಟಿ ಕೊಟ್ಟಿದ್ರಲ್ಲ, ನೋಡ್ತಾ ಇದ್ರಲ್ಲ, ಅವ್ರು ಏನು ಹೇಳಿದ್ರು ಹಾಗಾದರೆ ಮುಖ್ಯಮಂತ್ರಿಗಳಿಗೆ? ಚೀಫ್ ಸೆಕ್ರೆಟರಿ. ಬರೀ ಏನು ನಡೀತಾ ಇದೆ? ನಮ್ಮ ಪ್ರತಿನಿಧಿ ಮಹೇಶ್ ನಮ್ಮದೀಗ ನೇರ ಸಂಪರ್ಕದಲ್ಲಿದ್ದಾರೆ ಡೆಲ್ಲಿಯಿಂದ. ಮಹೇಶ್, ಭಾಳ ಗಮನಿಸಬೇಕಾದಂಥ ಸಂಗತಿ, ಏನೇ ಉತ್ತರ ಕೊಟ್ಟರೂ ಕೂಡ 11 ಜನರ ಪ್ರಾಣ ಪಕ್ಷಿ ಹಾರೋಯಿತು, ಅದಕ್ಕೆ ಜವಾಬ್ದಾರಿ ಯಾರು ಅನ್ನೋದನ್ನು ಸಂಬಂಧಪಟ್ಟಂಥ ನಾಯಕರೇ ಒಪ್ಕೋಬೇಕು. ಜೊತೆಗೆ ಇವರಿಗೆ ಕೈಗಂಟಿರುವಂಥ ಕಪ್ಪನ್ನು ಯಾರ ಮುಖಕ್ಕೆ ಬಳದರೂ ಕೂಡ ಅಷ್ಟೇನೆ, ಯಾರ ಮೈಗೆ ಬೆಳೆದ್ರೂ ಕೂಡ ಅಷ್ಟೇನೆ, ಅಷ್ಟು ಸುಲಭವಾಗಿ ಕಪ್ಪು ಹೋಗಲ್ಲ ಅನ್ನುವಂಥದ್ದು ಕೂಡ ಅಷ್ಟೇ ಸ್ಪಷ್ಟ. ಇವರೇನು ಎಕ್ಸ್ಪ್ಲೇಷನ್ ಕೊಟ್ಟರು ಕೂಡ ಅಷ್ಟೇನೆ. ಆದರೆ ನಾಯಕರು ಏನೇನು ಪ್ರಶ್ನೆ ಕೇಳಿದ್ದಾರೆ, ಈ ನಾಯಕರು ಏನೇನು ಉತ್ತರ ಕೊಟ್ಟಿದ್ದಾರೆ, ದಿಲ್ಲಿನಲ್ಲಿ ಏನೇನು ಡೆವಲಪ್ಮೆಂಟ್ಗಳಾಗ್ತಾ ಇದೆ, ಇದೆಲ್ಲದರ ಜೊತೆಗೆ ಇದೇ ಒಂದು ಸಮಯ ಅಂತ ಈ ಡೆವಲಪ್ಮೆಂಟ್ ಇದೆಯಲ್ಲ, ಇದು ಬೇರೆ ಬೇರೆ ಡೆವಲಪ್ಮೆಂಟ್ಗಳಿಗೂ ಕೂಡ ನಾಂದಿ ಹಾಡಬಹುದಾ? ಮಹೇಶ್, ಏನಂತೀರಿ? ರಂಗನಾಥ್, ಖಂಡಿತ ನೀವು ಹೇಳ್ದಂಗೆ ಇಲ್ಲಿ ನೇರ ಹೊಣೆ ಯಾರು ಕೂಡ ಒತ್ಕೊಳ್ಳೋಕ್ಕೆ ರೆಡಿ ಇಲ್ಲ ಅಂತ ಹೇಳ್ಬೋದು. ಹೀಗಾಗಿ ಅಧಿಕಾರಿಗಳ ಮೇಲೆ ಆಕೆನೇ ಏನು ತನ್ನ ಜವಾಬ್ದಾರಿನ ಕೈ ತೊಳ್ಕೊಂಡು ಒಂದು ನಿಟ್ಟಿನಲ್ಲಿ ಪ್ರಯತ್ನ ಕೂಡ ಮಾಡಿದರು. ಆದರೆ ಏಕಾಏಕಿ ರಾಷ್ಟ್ರ ಮಟ್ಟ ಮತ್ತು ರಾಜ್ಯ ಮಟ್ಟದಲ್ಲಿ ಏನು ಈ ಒಂದು ಅವಘಡ ಸಂಭವಿಸಿ ಸಾಕಷ್ಟು ಏನು ಟೀಕೆಗಳು ಕೂಡ ಗುರಿಯಾಗಿರುವಂಥ ಹಿನ್ನೆಲೆಯಲ್ಲಿ ಹೈಕಮಾಂಡ್ ಸಂಪೂರ್ಣವಾಗಿ ಗರಂ ಆಗಿತ್ತು. ಈ ಹಿನ್ನೆಲೆಯಲ್ಲಿ ಇವತ್ತು ಬುಲಾವ್ ಕೂಡ ನೀಡಿತು. ಈಗ ಸದ್ಯ ಸತತವಾಗಿ ಅಂದರೆ 12 ಗಂಟೆಯಿಂದ ಕೂಡ ಒಂದು ಮೀಟಿಂಗ್ ನಡೀತಾ ಇದೆ. ಸಭೆಯಲ್ಲಿ ಏನು ರಾಹುಲ್ ಗಾಂಧಿ ಆಗಿರ್ಬೋದು, ಮತ್ತು ಮಲ್ಲಿಕಾರ್ಜುನ್ ಖರ್ಗೆ ಜೊತೆಗೆ ಸುರ್ಜೇವಾಲಾ, ಮತ್ತು ಇದ್ರ ಜೊತೆಗೆ ಏನು ವೇಣುಗೋಪಾಲ್ ಮತ್ತು CM DCM ಕೂಡ ಸಂಪೂರ್ಣವಾಗಿ ವರದಿ ನೀಡ್ತಾ ಇದ್ದಾರೆ ಅಂತ ಹೇಳ್ಬೋದು. ಪ್ರಮುಖವಾಗಿ RCB ಏನು ಒಂದು ದುರ್ಘಟನೆ ಹೇಗೆ ನಡೀತು ಅನ್ನೋದು ಕೂಡ ಈ ಒಂದು ಪ್ರಶ್ನೆ ಕೂಡ ಮೇಲ್ನೋಟಕ್ಕೆ ಏನು ಅವರು ಪ್ರಶ್ನೆ ಮಾಡಿರುವಂಥದ್ದು. ಅಂದರೆ ಈಗ ಎರಡೂ ಕಡೆ ಒಂದು ಕಾರ್ಯಕ್ರಮ ನಡೆಯುವಂಥ ನಿಟ್ಟಿನಲ್ಲಿ ಪ್ರಯತ್ನ ಯಾಕೆ ಮಾಡಿದ್ರಿ ನೀವು? ಅಷ್ಟೊಂದು ಜನ ಸೇರ್ತಾರೆ, ಏನು ವಿಧಾನಸೌಧ ಇರ್ಬೋದು ಮತ್ತು ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ಕೂಡ ನಡೆಯುವಂಥ ನಿಟ್ಟಿನಲ್ಲಿ ಪ್ರಯತ್ನ ಯಾಕೆ ಮಾಡಿದ್ರಿ? ಮತ್ತು ಇನ್ನು ವಿಜಯೋತ್ಸವಕ್ಕೆ ಸಾಕಷ್ಟು ಲಕ್ಷಾಂತರ ಮಂದಿ ಬರ್ತಾರೆ ಅನ್ನೋದು ಕೂಡ ನಿಮಗೆ ಏನು ಇಂಟಿರಲಿಲ್ವಾ? ಅಂದರೆ ವೈಫಲ್ಯ ಕೂಡ ಇಲ್ಲಿ ಮೇಲ್ನೋಟಕ್ಕೆ ಕಾಣ್ತಾ ಇತ್ತಲ್ವಾ? ಹೀಗಾಗಿ ವಿಪಕ್ಷಗಳು ಕೂಡ ಸಾಕಷ್ಟು ಆರೋಪಕ್ಕೆ ಗುರಿ ಮಾಡಿ ನೇರವಾಗಿ ಕಾಂಗ್ರೆಸ್ಗೆ ಒಂದು ಚ್ಯುತಿ ತರುವಂಥ ನಿಟ್ಟಿನಲ್ಲಿ ಪ್ರಯತ್ನ ಕೂಡ ಮಾಡಿರುವಂಥ ಹಿನ್ನೆಲೆಯಲ್ಲಿ ಸಾಕಷ್ಟು ಒಂದು ಮುಜುಗರ ಕೂಡ ಉಂಟಾಗಿತ್ತು. ಈಗ ಸದ್ಯ ಇದೆಲ್ಲರೂ ಕೂಡ ಏನು CM ವಿವರವಾಗಿ ಹೇಳ್ತಾ ಇದ್ದಾರೆ. ಅಂದರೆ ನಾವು ಕಾರ್ಯಕ್ರಮದಲ್ಲಿ ನಡೆಯುವಾಗ, ಅಂದರೆ ವಿಧಾನಸೌಧ ಬಳಿ ಕಾರ್ಯಕ್ರಮ ನಡೆಯುವಾಗ ನಮಗೆ ಮಾಹಿತಿ ಇರಲಿಲ್ಲ. ಅಲ್ಲಿ ಏನು ಆರಂಭದಲ್ಲಿ ಒಂದು 3 ರಿಂದ 4 ಜನ ಸಾವಾಗಿತ್ತು. ಈ ಒಂದು ಮಾಹಿತಿ ಪೊಲೀಸರು ನಮಗೆ ನೀಡಿರಲಿಲ್ಲ, ಮತ್ತು ಬಂದೋಬಸ್ತ್ ವ್ಯವಸ್ಥೆ ಕೂಡ ನಮಗೆ ನೀಡಲಿಲ್ಲ ಅನ್ನೋದು ಕೂಡ CM ಮತ್ತು DCM ಕೂಡ ಹೇಳ್ತಾ ಇದ್ದಾರೆ. ಆ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾದಂಥ ಸಂದರ್ಭದಲ್ಲಿ ಏನು ನೇರವಾಗಿ ಅಲ್ಲಿಂದ ಚಿನ್ನಸ್ವಾಮಿ ಕ್ರೀಡಾಂಗಣಕ್ಕೆ ಹೋಗಿ ಅದ್ದೂರಿ ಕಾರ್ಯಕ್ರಮ ಕೂಡ ನಡೆಸಬೇಕಾಯಿತು. ಈ ಹಿನ್ನೆಲೆಯಲ್ಲಿ ಪೊಲೀಸರು ಕೂಡ ಇಲ್ಲಿ ಮೇಲ್ನೋಟಕ್ಕೆ ವೈಫಲ್ಯದಿಂದಾಗಿ ಅವ್ರನ್ನ ಒಂದಷ್ಟು ಜನ, ಅಂದರೆ ಒಂದು 5 ಜನ ಸುಮಾರಿಗೆ ಒಂದು ಸಸ್ಪೆಂಡ್ ಕೂಡ ಮಾಡಿರುವಂಥದ್ದು. ಇದ್ರ ಜೊತೆಗೆ IAS ಅಧಿಕಾರಿಗಳು ಕೂಡ ಇಲ್ಲಿ ಲೋಪ ಆಗಿದೆ. ಈಗ ಅವ್ರಿಗೂ ಕೂಡ ಮಾಹಿತಿ ಕೂಡ ಏನು ನಾವು ಕೇಳಿರುವಂಥ. ಇದ್ರ ಜೊತೆಗೆ ಏನು DCP ವಿಧಾನಸೌಧ DCP ಅವರು ಬರೆದಂಥ ಪತ್ರ ಕೂಡ ಈಗಾಗಲೇ ವೈರಲ್ ಆಗಿ ಸಾಕಷ್ಟು ಟೀಕೆಗೂ ಕೂಡ ಗುರಿಯಾಗಿತ್ತು. ಈಗ ಸರ್ಕಾರದ ವೈಫಲ್ಯವನ್ನು ಮುಚ್ಚಿಕೊಳ್ಳೋಕ್ಕೋಸ್ಕರ ಏನು ಸರ್ಕಸ್, ಅಂದರೆ ಈ ಒಂದು ಸರ್ಕಾರ ಒಂದು ಸರ್ಕಸ್ ನಡೆಸ್ತಾ ಇದೆ ಅಂತ ಹೇಳ್ಬೋದು. ಈ ಹಿನ್ನೆಲೆಯಲ್ಲಿ ಹೈಕಮಾಂಡ್ ಭೇಟಿ ಕೂಡ ಏನು ಸಾಕಷ್ಟು ಕುತೂಹಲ ಕೂಡ ಆಗಿರುವಂಥದ್ದು. ಈಗ CM ಮತ್ತು DCM ಏನು ಖುದ್ದಾಗಿ ನಾಯಕರಿಗೆ ಏನು ಭೇಟಿ ನೀಡಿ ಒಂದು ವಿವರಣೆ ಕೂಡ ನೀಡ್ತಾ ಇದ್ದಾರೆ. ಇದ್ರ ಜೊತೆಗೆ ಏನು ನ್ಯಾಯಾಧೀಶರಾದಂಥ ಕುನ್ನಾರ್ ಅವರ ನೇತೃತ್ವದಲ್ಲಿ ತನಿಖೆ ಕೂಡ ಏನು ನಾವು ಆದೇಶ ಮಾಡಿದ್ದೀವಿ. ಅವರ ವರದಿ ಬಂದಂಥ ಬಳಿಕ ಈ ಒಂದು ಸಂಪೂರ್ಣವಾಗಿ ಮತ್ತಷ್ಟು ಒಂದು ವರದಿ ಕೂಡ ನಿಮಗೆ ತಲುಪಿಸ್ತೀವಿ ಅನ್ನೋದು ಕೂಡ ಸಭೆಯಲ್ಲಿ ಪ್ರಸ್ತಾಪ ಆಗ್ತದೆ. ಒಟ್ಟಾರೆ ಏನು ಸರ್ಕಾರ ತನ್ನ ವೈಫಲ್ಯವನ್ನು ಮುಚ್ಚಿಕೊಳ್ಳೋಕ್ಕೋಸ್ಕರ ತರಾತುರಿಯಲ್ಲಿ 2 ಕಡೆ ಕಾರ್ಯಕ್ರಮ ಆಯೋಜನೆ ಮಾಡಿ ಈ ಒಂದಷ್ಟು ಏನು 11
ಏನು ಜನರ ಸಾವಿಗೆ ಒಂದು ಏನು ಕಾರಣ ಆದಂಥ ಸರ್ಕಾರಕ್ಕೆ ತೀವ್ರ ಮುಜುಗರ ಉಂಟಾಗಿರುವಂಥ ಹಿನ್ನೆಲೆಯಲ್ಲಿ ಸಭೆಯಲ್ಲಿ ಪ್ರಸ್ತಾಪ ಆಗ್ತಾ ಇದೆ. ಸಭೆಯಲ್ಲಿ ಕೂಡ ರಾಹುಲ್ ಗಾಂಧಿ ಇರ್ಬೋದು, ಮಲ್ಲಿಕಾರ್ಜುನ್ ಕೂಡ ಇರ್ಬೋದು, ಸಾಕಷ್ಟು ಪ್ರಶ್ನೆಗಳು ಕೂಡ ಕೇಳಿರುವಂಥದ್ದು. ಅಂದ್ರೆ ಏನು ಸಾಕಷ್ಟು ಅನುಭವ ಇರುವಂಥ ಏನು ಆ ಒಂದು CM ಸಿದ್ದರಾಮಯ್ಯನವರು ಯಾಕೆ ಈ ತರ ಮಾಡಿದ್ರು ಅಂತ ಕೂಡ ಮೇಲ್ನೋಟಕ್ಕೆ ಪ್ರಶ್ನೆ ಕೂಡ ಮಾಡಿದ್ದಾರೆ. ಸಾಕಷ್ಟು ಈಗ ಸಭೆ ಮುಂದುವರೆದಿದೆ. ಮತ್ತೆ ಒಂದಷ್ಟು ಇದೇ ಒಂದು ಸಮಯದ ನಿಗದಿ ಆದಂಥ ಹಿನ್ನೆಲೆಯಲ್ಲಿ ಬೇರೆ ಬೇರೆ ವಿಚಾರಗಳು ಕೂಡ ಪ್ರಸ್ತಾಪ ಆಗೋ ಸಾಧ್ಯತೆ ಕೂಡ ಇರುವಂಥದ್ದು. ರಂಗನಾಥ್, ಓಕೆ, ಧನ್ಯವಾದ ತಮ್ಮೆಲ್ಲ ಮಾಹಿತಿಗೆ. ಒಟ್ಟು ನೋಡಿ, ಏನಾದರೂ ಕೂಡ ಅದಕ್ಕೆ ಸರ್ಕಾರವೇ ಜವಾಬ್ದಾರಿ. ಆ ಜವಾಬ್ದಾರಿನ ಸರ್ಕಾರ ಹೊರಬೇಕು, ಬೇರೆಯವ್ರ ಮೇಲೆ ಹಾಕಕ್ಕೆ ಸಾಧ್ಯ ಇಲ್ಲ. ವಿರೋಧ ಪಕ್ಷದಲ್ಲಿ ಇದ್ದಾಗ ಮಾತಾಡ್ತಿದ್ರಲ್ಲ, ಹಂಗೆ ಮಾತಾಡೋಕ್ಕಾಗಲ್ಲ ಇವಾಗ.